ಹಾರಿಕಾ, ನೀನು ಅಖಿಲ್ ಬೆಳಿಗ್ಗೆನೆ ಹೋಗಿ ಪೂಜೆ ಮಾಡಿ, ಅದಾದ್ಮೇಲೆ ಪಾವನಿಗೆ ಅಡುಗೆ ಮನೆಯಲ್ಲಿ ಹೆಲ್ಪ್ ಮಾಡು. ಇವಳು ಮಾತ್ರ ಯಾವುದೇ ಕಾರಣಕ್ಕೂ ದೇವ್ರ ಮನೆಗೆ ಕಾಲಿಡ್ಕೊಡ್ದು. ಯಾಕಮ್ಮ ಹೊಸೋದ್ಗೆ ಪೂಜೆ ಮಾಡಿದ್ರೆ ತಪ್ಪೇನು? ಅಷ್ಟಕ್ಕೂ ಇವಳಿಗೆ ದೀಪ ಹಚ್ಚೋದಕ್ಕೆ ಬರೋದಿಲ್ಲ ಕಣೋ. ಇನ್ನು ಇವಳೇನಾದ್ರೂ ಪೂಜೆ ಮಾಡಿದ್ರೆ ದೇವ್ರ ಮನೆನೇ ಅಲ್ಲ, ಈ ಮನೆನೇ ಚೂರ್ ಚೂರಾಗೋಗುತ್ತೆ. ಸರಿಯಾಗಿ ಹೇಳ್ದೆ ಅದಕ್ಕೆ. ಕೆಟ್ಟ ಬುದ್ಧಿ ಇರೋರು, ಚಂಚಲ ಬುದ್ಧಿ ಇರೋರು ಇಂಥವ್ರ ಕೈಲೆಲ್ಲ ಶಿವಪೂಜೆ ಮಾಡ್ಸಿದ್ರೆ ಆ ದೇವ್ರು ಕೂಡ ಮಾಯ ಆಗ್ಬಿಡ್ತಾನದ್ಕೆ. ಪಾವನಿ, ಇನ್ನು ಮುಂದೆ ಈ ಮನೆಯಲ್ಲಿ ನೀನು ಮಾತ್ರ ಅಡುಗೆ ಮಾಡಬೇಕು. ನೀನು ಕಿಚನ್ ಕಡೆ ಕಣ್ಣೆತ್ತು ಕೂಡ ನೋಡಬಾರ್ದು. ಯಾಕಮ್ಮ ಹೊಸಗ್ ಹೀಗೆಲ್ಲ ಹೇಳ್ತಿದ್ಯಾ? ಮಕ್ಕಳ ವಿಷಯದಲ್ಲೇ ಸವತಿ ಬುದ್ಧಿ ತೋರಿಸಿದಾಳೆ ಅಂತಂದ್ಮೇಲೆ ಅಂಥದ್ರಲ್ಲಿ ಈ ಮನೆ ವಿಷಯದಲ್ಲಿ ಬೇರೆ ಬುದ್ಧಿ ತೋರಿಸೋದಿಲ್ಲ ಅಂತ ಏನ್ ಗ್ಯಾರಂಟಿ? ಅದೇ ಮತ್ತೆ, ಕೈ ಶುದ್ಧಿ ಇಲ್ದೇ ಇರೋಳು ಅಡಿಗೆ ಮಾಡಿ ಅದಕ್ಕೆ ಔಷಧಿ ಹಾಕೋದು ಇಲ್ಲ ವಿಷ ಗಿಷ ಬೆರೆಸೋದು ಮಾಡಿದ್ರೆ ನಾವೆಲ್ಲ ನೆಗೆದು ಬೀಳ್ತೀವಿ. ಆಮೇಲೆ ಅವಳು ಅವಳ ಮಗ ಚೆನ್ನಾಗೇ ಇರ್ತಾರೆ. ಹೇಳಿದ್ದು ಎಲ್ರಿಗೂ ಅರ್ಥ ಆಯ್ತಲ್ವಾ? ಎಲ್ರೂ ಅವ್ರವ್ರ ಕೆಲಸ ಮಾಡ್ಕೊಳ್ಳಿ. ಇವಳಿಗೆ ಮಾತ್ರ ಯಾವ ಕೆಲಸನೂ ಹೇಳ್ಬೇಡಿ. ನನ್ನ ಮಾತು ಮೀರಿ ಯಾರಾದ್ರೂ ಇವಳ ಜೊತೆ ಹೋದ್ರೆ ಈ ಮನೆ ಬಿಟ್ಟು ನಾನೇ ಹೊರಟೋಗ್ತೀನಿ. ಇಷ್ಟು ಸಾಕಾ? ಇನ್ನೂ ಏನಾದ್ರೂ ಬೇಕಾ? ನೀವ್ ಸೂಪರ್ ಆಂಟಿ, ನಿಜವಾಗ್ಲೂ ಸುನಾಮಿನೇ ಎಬ್ಬಿಸ್ಬಿಟ್ರಿ. ಇನ್ಮೇಲೆ ಅವಳು ಅವಳ ಮಗ ಈ ಮನೆಯಲ್ಲಿ ಏಕಾಂಗಿ ಆಗ್ಬಿಡ್ತಾರೆ. ಇನ್ಮೇಲೆ ಅವರಿಬ್ಬರನ್ನ ಯಾರು ಕ್ಯಾರೆ ಅನ್ನಲ್ಲ. ನಿಮ್ಮನ್ ಏನೋ ಅನ್ಕೊಂಡಿದ್ದೆ, ನಿಮ್ದು ಸೂಪರ್ ಬ್ರೈನ್ ಆಂಟಿ. ಇನ್ನು ನೋಡ್ತಾ ಇರೋ, ಆ ತಾಯಿ ಮಗುನ ಮನೆಯಿಂದ ಹೊರಗೆ ಹಾಕಿಸ್ತೀನಿ. ಆಗಿದೆ ನಿಜವಾದ ಕಥೆ. ಒಳಗೊಳಗೆ ಖುಷಿ ಪಡೋ ಕಾಲ ಹೊರಟೋಗಿ ಮನಸ್ಸು ಉಯ್ಯಾಲೆ ಹಾಕಿ ತೂಗ್ತಾ ಇರುತ್ತೆ. ಇಲ್ಲಿಂದ ಹೊರಟೋಗು ರಾಕಿ.
ಮಮ್ಮಿ, ನನಗೆ ಅಸಹ್ಯ ಆಗ್ತಿದೆ. ಅದು ಹಾಗಲ್ಲ ಮಮ್ಮಿ. ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನನಗೆ ಎಲ್ರೆದ್ರು ಕೆಟ್ಟ ಹೆಸರು ತರಿಸ್ದೆ. ಎಲ್ರ ಮುಂದೆ ನಾನು ಅವಮಾನ ಅನುಭವಿಸೋ ಹಾಗೆ ಮಾಡ್ದೆ. ಇನ್ನು ಏನೋ ಬೇಕು ನಿನ್ಗೆ? ಸಾರಿ ಮಮ್ಮಿ. ಇಷ್ಟೆಲ್ಲ ನಡೆದಿದ್ರು ನನ್ನ ಹತ್ರ ಒಂದು ಮಾತು ಕೂಡ ಹೇಳಿಲ್ಲ ನೀನು. ನಾನೇನೋ ತಮಾಷೆಗೆ ನಿನ್ಗೆ ತೊಂದರೆ ಕೊಟ್ರೆ ನೀನ್ ಹೀಗ್ ಮಾಡೋದಾ? ನಿನ್ ಹತ್ರ ಹೇಳ್ಬೇಕು ಅನ್ಕೊಂಡಿದ್ದೆ ಮಮ್ಮಿ, ಆದ್ರೆ ಅನು, ಕೀರ್ತಿ. ಸಾಕು ರಾಕಿ, ಇನ್ನು ನೀನು ನನ್ಗೇನು ಹೇಳ್ಬೇಡ. ಇದು ಒಂದ್ಸರಿ ನಾನು ಹೇಳೋದ್ ಕೇಳು ಮಮ್ಮಿ. ಇನ್ನು ಏನು ಹೇಳ್ಬೇಕು ನೀನು? ನಿನ್ ಡ್ಯಾಡಿ ಅಜ್ಜಿ ನಂಗೇನ್ ಹೇಳಿದ್ರು ಅಂತ ಕೇಳಿಸ್ಕೊಂಡಿಯಲ್ಲ. ನಾನು ಅನು ಕೀರ್ತಿಗೆ ಸೌತಿ ತಾಯಿಯಾಗೆ ಭೇದ ಮಾಡ್ತಿದ್ದೀನ? ನಿನ್ನೊಂದ್ ರೀತಿ, ಅನು ಕೀರ್ತಿ ನಿನ್ನೊಂದ್ ರೀತಿ ನೋಡ್ಕೋತೀನಂತೆ. ಇಲ್ಲ ಮಮ್ಮಿ, ನೀನು ನನ್ಗಿಂತ ಅವ್ರನ್ನೇ ಚೆನ್ನಾಗಿ ನೋಡ್ಕೊಂತಿದ್ಯಾ. ನನ್ ಮಾತ್ ಕೇಳೋ ಹಾಗಾಯ್ತು. ಎಲ್ಲ ನಿನ್ನಿಂದಲೇ. ಹೊರಟು ಹೋಗಿಲ್ಲಿಂದ. ಸಾರಿ ಮಮ್ಮಿ. ನೀನ್ ನನಗ್ ಸಾರಿ ಹೇಳ್ತಿದ್ಯಾ, ಆದ್ರೆ ನಾನು ಇದನ್ನ ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ? ನಾನು ಈ ಮನೆಗೆ ಬರೋವಾಗ್ಲೇ ಹೇಳಿದ್ದೆ, ನನ್ನಿಂದಾಗ್ಲಿ ನಿನ್ನಿಂದಾಗ್ಲಿ ಈ ಮನೇಲಿ ಯಾರಿಗೂ ಡಿಸ್ಟರ್ಬ್ ಆಗ್ಬಾರ್ದು, ನಾವ್ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ. ಏನ್ ನಡಿಬಾರ್ದು ಅಂತ ಭಯ ಪಡ್ತಿತ್ತು, ಇಲ್ಲಿ ಅದೇ ನಡೀತಾ ಇದೆ. ಈ ಕುಟುಂಬ ಬೇರೆ, ನಾವಿಬ್ರು ಬೇರೆ ಅನ್ನೋ ತರ ಮಾತಾಡ್ತಿದ್ದಾರೆ. ನಮಗೂ ಈ ಕುಟುಂಬಕ್ಕೂ ಸಂಬಂಧನೇ ಇಲ್ದಿರೋ ತರ ಬೇರೆ ಆಗೋದ್ವಲ್ಲೋ. ಎಲ್ಲ ನಿನ್ನಿಂದಲೇ, ನೀನೇ ಕಾರಣ. ಹೊರಟು ಹೋಗಿಲ್ಲಿಂದ. ಹೋಗ್ತೀಯೋ ಇಲ್ವೋ? ಹೋಗ್ತಾ ಇದ್ರೆ ಈ ಸಾರಿ ನಿನ್ನ ಹಾಸ್ಟೆಲಿಗೆ ಕಳ್ಸೋ ಬದಲು ನಾನೇ ನಿನ್ನನ್ ಬಿಟ್ಟು ಎಲ್ಲಾದ್ರೂ ದೂರ ಹೊರಟು ಹೋಗ್ತೀನಿ. ಏನ್ ಮಾಡೋದ್ ಪಾವನಿ? ಮಾಡಕ್ಕೇನಿದರಿ? ಏನೂ ಇಲ್ಲ. ಅದೇನದ್ಗೆ, ಅಮ್ಮಂಗೆ ನೀವಂದ್ರೆ ಇಷ್ಟ, ಗೌರವನೂ ಇದೆ. ನೀವ್ ಹೇಳಿದ್ರೆ ಅಮ್ಮ ನಿಮ್ ಮಾತು ಕೇಳ್ತಾರೆ. ಇಲ್ಲ ಅಖಿಲ್,
ಮಾಮೂಲಿ ಟೈಮಲ್ಲಿ ಆಗಿದ್ರೆ ಅತ್ತೆ ನನ್ ಮಾತು ಕೇಳ್ತಿದ್ರೇನೋ. ಈಗ ತುಂಬಾ ಕೋಪದಲ್ಲಿದ್ದಾರೆ. ಬೆಳಗ್ಗೆ ವ್ರತ ಹಾಳಾಯ್ತು ಅಂತ ವಸು ಮೇಲೆ ಕೋಪ ಮಾಡ್ಕೊಂಡ್ರು. ಈಗ ಮಕ್ಳ ವಿಷಯದಲ್ಲಿ ಆ ಕೋಪ ಇನ್ನಷ್ಟು ಜಾಸ್ತಿ ಆಯ್ತು. ಹಾರಿಕಾಯಿಂದನೇ ವಸು ಅದಕ್ಕೆ ಮೌನವ್ರತ ಹಾಳಾಗೋಯ್ತು ಅಂತ ಅಮ್ಮನ ಹತ್ರ ನೀವು ಹೇಳ್ಬೋದಲ್ವಾ ಅದಕ್ಕೆ? ವಸು ಮಾತ್ರನಾ? ಹಾರಿಕಾ ಕೂಡ ನನ್ನ ತಂಗಿನೇ ಅಖಿಲ್. ನಿಜ ಹೇಳಿ ಅತ್ತೆ ಕೈಯಿಂದ ಬಯಸಿ ಹಾರಿಕಾಗೆ ಬೇಜಾರ್ ಮಾಡ್ಬೇಕಾ? ತಪ್ಪು ತಂದೆ ಇಟ್ಕೊಂಡು ಹಾರಿಕಾ ಬೇಜಾರು ಪಟ್ಕೊಂಡ್ರೆ ತಪ್ಪಿಲ್ಲ ಅದಕ್ಕೆ. ಆದ್ರೆ ಏನೂ ತಪ್ಪು ಮಾಡದೇ ಇರೋ ವಸು ಅದಕ್ಕೆ ಬೇಜಾರಾಗೋದು ಒಳ್ಳೇದಲ್ಲ ಅಲ್ವಾ? ಒಳ್ಳೇದಲ್ಲ ಅನ್ನೋದು ನಂಗೂ ಗೊತ್ತು ಅಖಿಲ್. ಒಂದ್ ವೇಳೆ ನಾನ್ ನಿಜ ಹೇಳ್ಬೇಕು ಅನ್ಕೊಂಡ್ರು ವಸು ಹೇಳಕ್ ಬಿಡಲ್ಲ. ಎಲ್ಲಾನು ಅವಳ ಮೇಲೆ ಹಾಕೋತಾಳೆ. ವಸು ಒಳ್ಳೆತನನೇ ಅವಳ ಪಾಲಿಗೆ ಶಾಪ ಆಗ್ತಾ ಇದೆ ಪಾವನಿ. ಮಕ್ಕಳ ವಿಷಯದಲ್ಲೂ ಕೂಡ ಅವಳೇ ಬಯಸ್ಕೊಂಡ್ಲು. ಪ್ರೋಗ್ರೆಸ್ ಕಾರ್ಡ್ನಲ್ಲಿ ಸೈನ್ ಮಾಡಿಲ್ಲ ಅಂತ ಒಂದೇ ಒಂದ್ ಮಾತು ಅಮ್ಮನ ಹತ್ರ ಮತ್ತೆ ಅಭಿ ಹತ್ರ ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಅನುಕೀರ್ತಿನ ವಸು ತನ್ನ ಸ್ವಂತ ಮಕ್ಕಳು ಅಂತ ಅನ್ಕೊಂಡಿದ್ದಾಳೆ ರೀ. ಆ ಮಕ್ಳಿಗೆ ಬೇಜಾರ್ ಮಾಡಕ್ಕೆ ಮನ್ಸಿಗೆ ಬರತ್ತೆ ರೀ. ಆ ಮಕ್ಕಳು ಅತಿಯಾಗಿ ಆಡ್ತಿದಾರೆ ಅದಕ್ಕೆ. ವಸು ಹೇಳಿಲ್ಲ ಸರಿ, ನಾನ್ ಕೂಡ ಅತ್ತೆ ಹತ್ರ ಹೇಳಲಿಲ್ಲ. ನೀವಾದ್ರೂ ಅಭಿ ಹತ್ರ ಹೇಳ್ಬೋದಲ್ಲ. ಅಯ್ಯೋ ಅಬ್ಬಾ, ಅಣ್ಣನ ಹತ್ರ ಹೇಳೋದಾ? ನನಗೆ ಭಯ ಆಗತ್ತೆ ಅದಕ್ಕೆ. ಏನು ಅಂದ್ರೆ ನೀವಾದ್ರೂ ಅಭಿಗೆ ಹೇಳ್ಬೋದಲ್ಲ. ಅವನ ಹತ್ರ ಮಾಮೂಲಿ ವಿಷಯ ಮಾತಾಡೋದೇ ಕಷ್ಟ, ಅಂಥದ್ರಲ್ಲಿ ಇದ್ರ ಬಗ್ಗೆ ಮಾತಾಡೋದು ಅಂದ್ರೆ ತುಂಬಾನೇ ಕಷ್ಟ ಆಗತ್ತೆ. ಆದ್ರೆ ಅಭಿ ಅಣ್ಣ ವಸೋತ್ಕೆನ ಅಷ್ಟು ಈಸಿಯಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ. ವಸೋತ್ಗೆ ತಪ್ಪನ್ನು ಅವಾಯ್ಡ್ ಮಾಡಿ ಮಕ್ಕಳನ್ನ ಕರ್ಕೊಂಡು ಹೋದ. ಹೌದು ಪಾವನಿ, ಅಭಿ ಈ ತರ ತೊಂದರೆ ಪಡ್ಕೊಂಡಿದ್ದು ಯಾವತ್ತೂ ನೋಡಿಲ್ಲ. ಅವನ್ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೋತಾ ಇದ್ದಾನೆ. ಮಕ್ಕಳಂದ್ರೆ ಅಭಿಗ್ ಪ್ರಾಣ ರೀ. ಆ ವಿಷಯ ನಿಮ್ಗೂ ಗೊತ್ತಲ್ಲ. ಎಲ್ರಿಗಿಂತ ಅವನ್ಗೆ ಮಕ್ಳೇ ಮುಖ್ಯ. ಮಕ್ಳ ವಿಷಯದಲ್ಲಿ ಏನೇ ಆದ್ರೂ ಅಭಿ ಸಹಿಸಲ್ಲ. ವಸೋತ್ಗೆ ಬಗ್ಗೆ ಅಣ್ಣ ಯೋಚನೆ ಮಾಡ್ಬೇಕಾಗಿತ್ತು ಅದಕ್ಕೆ. ಅಮ್ಮ ಏನೋ ವಸು ಬಗ್ಗೆ ಗೊತ್ತಿಲ್ದೇನೆ ತುಂಬಾ ಅಂದ್ರೆ ತುಂಬಾನೇ ಮಾತಾಡ್ಬಿಟ್ರು. ಕಡೆ ಪಕ್ಷ ಅಭಿನಾದ್ರೂ ವಸುಗೆ ಸಪೋರ್ಟ್ ಮಾಡ್ತಾನೆ ಅನ್ಕೊಂಡಿದ್ದೆ, ಅದೂ ಆಗ್ಲಿಲ್ಲ. ಈಗ ನಾವೇ ಏನಾದ್ರೂ ಮಾಡ್ಲೇಬೇಕು. ನಾವು ಕೂಡ ಏನು ಮಾಡಕ್ಕಾಗಲ್ಲ ರೀ. ಈ ಸಮಸ್ಯೆಗೆ ವಸುನೇ ಪರಿಹಾರ ಕಂಡ್ಕೋಬೇಕು. ಅವಳೇ ತೀರ್ಮಾನ ತಗೋಬೇಕು. ಅವಳು ನಂಬಿದ ಒಳ್ಳೆತನನೇ ವಸುನ ಕಾಪಾಡಬೇಕು. ನಿಮ್ ಹತ್ರ ಮಾತಾಡ್ಬೇಕು. ಮಾರ್ನಿಂಗ್ ಮಾತಾಡೋಣ. ಹೋಗಿ ಮಲ್ಕೊಳ್ಳಿ. ಈಗ್ಲೇ ಮಾತಾಡ್ಬೇಕು. ಈಗೇನ್ ಮಾತಾಡ್ತೀರಾ? ಅನು ಕೀರ್ತಿ ವಿಷಯದಲ್ಲಿ ನಾನ್ ಕೇರ್ ತಗೊಂಡಿದ್ದೀನಿ. ನಾನು ಹಾಗೆ ಅಂದ್ಕೊಂಡಿದ್ದೆ.
ನಾನ್ ಸುಳ್ಳು ಹೇಳ್ತಿಲ್ಲ ರೀ. ನನಗದು ನಿಜ ಅನಿಸ್ತಿಲ್ಲ. ಅಂದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತಿದ್ದೀರಾ? ತಪ್ಪು ನಂದೇ ಅನ್ಕೊಂಡಿದ್ದೀನಿ. ನೀವೇನ್ ತಪ್ಪು ಮಾಡಿದ್ದೀರಾ? ಎಲ್ಲಿವರೆಗೂ ನಿಮ್ ತಪ್ಪಿರ್ಲಿಲ್ವೋ ಅಲ್ಲಿ ತನಕ ನನ್ ತಪ್ಪಿತ್ತು. ನೀವೇನ್ ಹೇಳ್ತಿದ್ದೀರಾ? ನೀವು ಮಕ್ಕಳನ್ನ ರೆಡಿ ಮಾಡ್ತಾ ಇದ್ರಿ, ನಾನು ಅವರನ್ನ ಸ್ಕೂಲ್ ಹತ್ರ ಡ್ರಾಪ್ ಮಾಡ್ತಾ ಇದ್ದೆ. ಸಂಜೆ ಮತ್ತೆ ಸ್ಕೂಲಿಂದ ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ತಾ ಇದ್ದೆ. ನೀವು ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಟ್ಟು ನಿದ್ರೆ ಮಾಡಿಸ್ತಾ ಇದ್ರಿ. ಸ್ಕೂಲಲ್ಲಿ ಮಕ್ಕಳು ಏನು ಓದ್ತಾ ಇದ್ದಾರೆ ಅಂತ ನಾನು ನೋಡ್ಲಿಲ್ಲ. ಮಕ್ಕಳು ಹೇಗೆ ಕಲಿತಾ ಇದ್ದಾರೆ ಅಂತ ಮನೇಲಿದ್ದು ನೀವು ನೋಡ್ಲಿಲ್ಲ. ಅನು, ಕೀರ್ತಿ ಇನ್ನೂ ನಂಗೆ ಹತ್ರ ಆಗಿಲ್ಲ ಅನ್ನೋದು ನಿಮ್ಗೂ ಗೊತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮಗೆ ಹತ್ರ ಆಗದೆ ಇರೋ ಮಕ್ಕಳಿಂದ ನಾನು ದೂರ ಉಳ್ಕೊಳ್ಳೋದು ತಪ್ಪಲ್ವಾ? ಇನ್ಮೇಲೆ ಚೆನ್ನಾಗಿ ನೋಡ್ಕೊಳ್ತೀನ್ರಿ. ಅಗತ್ಯ ಇಲ್ಲ, ನನ್ನ ಮಕ್ಕಳನ್ನ ನಾನೇ ನೋಡ್ಕೊಳ್ತೀನಿ. ನಿಮ್ ಮಕ್ಕಳು ನನ್ನ ಮಕ್ಕಳು ಅಂತ ಯಾಕೆ ಭೇದ ಮಾಡ್ತಿದ್ದೀರಾ ನೀವು? ನಾನು ರಾಕಿನ್ ಮಾತ್ರ ಚೆನ್ನಾಗಿ ನೋಡ್ಕೋತಿದ್ದೀನಿ. ಅನು, ಕೀರ್ತಿಗ್ ಭೇದ ಮಾಡ್ತಿದ್ದೀನಿ ಅನ್ನೋದನ್ನ ನೀವು ನಂಬ್ತೀರಾ? ನನ್ನ ಇಷ್ಟು ದಿನದಲ್ಲಿ ಈ ಮನೇಲಿ ಎಲ್ರಿಗಿಂತ ಹೆಚ್ಚು ನೀವೇ ಅರ್ಥ ಮಾಡ್ಕೊಂಡಿರೋದು. ನಿಜವಾಗ್ಲೂ ನಾನ್ ನಿಮ್ಗೆ ಅರ್ಥ ಆಗ್ತಿದ್ರೆ ಹೇಳ್ರಿ. ಯಾಕಂದ್ರೆ ಅರ್ಥ ಇರದೇ ಇದ್ದಲ್ಲಿ ಅಪಾರ್ಥ ಇರುತ್ತೆ. ನೀವು ಕಡಿಮೆ ಮಾತಾಡಿದ್ರೂ ಪರವಾಗಿಲ್ಲ, ಆದ್ರೆ ಮೌನವಾಗಿರೋದನ್ನ ಸಹಿಸ್ಕೊಳ್ಳಕ್ಕಾಗಲ್ಲ. ನಾನು ಕಡಿಮೆ ಮಾತಾಡ್ತೀನಿ ಅನ್ನೋದ್ರ ಅರ್ಥ ಹೆಚ್ಚಿಗೆ ಸ್ಪಂದಿಸ್ತೀನಿ ಅಂತ. ನಾನು ಮೌನವಾಗಿದ್ದೀನಿ ಅಂದ್ರೆ ಅರ್ಥ ಸಮಸ್ಯೆನ ದೊಡ್ಡದಾಗಕ್ಕೆ ಬಿಡಬಾರ್ದು ಅಂತ. ಅಂದ್ರೆ ನನ್ನಿಂದಲೇ ಸಮಸ್ಯೆ ಅಂತಿದ್ದೀರಾ? ಸಮಸ್ಯೆ ನಿಮ್ಮಿಂದನೋ ನನ್ನಿಂದನೋ ಅಂತಲ್ಲ, ಆಗಿರೋ ತಪ್ಪಿಗೆ ಯಾರು ಹೆಚ್ಚು ಹೊಣೆಗಾರರು ಅನ್ನೋದು ಮುಖ್ಯ ಆಗುತ್ತೆ. ನಮ್ಮಲ್ಲಿ ಯಾರು ಕೇರ್ ತಗೊಂಡ್ರೆ ಪ್ರಾಬ್ಲಮ್ ಬೇಗನೆ ಸಾಲ್ವ್ ಆಗುತ್ತೆ ಅನ್ನೋದು ಮುಖ್ಯ. ಅದಕ್ಕೆ ಮಕ್ಕಳನ್ನ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿದ್ದು. ಅಂದ್ರೆ ನನ್ನಿಂದ ಸಮಸ್ಯೆ ಮುಗಿಯೋದಿಲ್ಲ ಅಂತೀರಾ? ಇಲ್ಲೋಡಿ, ಈಗಷ್ಟೇ ಹೇಳ್ದೆ, ಮಾತಾಡಿ ಸಮಸ್ಯೆನ ಇನ್ನಷ್ಟು ದೊಡ್ಡದು ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ಮಕ್ಕಳು ನಿದ್ದೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡ್ದೇನೆ ಹೊರಟೋಗಿ ಪ್ಲೀಸ್.